ಇನ್ನು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಸರದಿ ಅವರು ಕೂಡ ಕಾಂಗ್ರೆಸ್ನ ಈ ನಡೆಗೆ ತೀವ್ರವಾದ ಟೀಕೆಯನ್ನು ಮಾಡಿದ್ದಾರೆ. ಆರ್ಎಸ್ಎಸ್ಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರ ವಾಗ್ದಾಳಿ. ಈ ಹಿಂದೆ ಕಾಂಗ್ರೆಸ್ ನಾಯಕರು 3 ಬಾರಿ ಪ್ರಶ್ನೆ ಮಾಡಿದ್ರು, 3 ಬಾರಿ ಪ್ರಯತ್ನ ಪಟ್ಟಿದ್ರು. ಇಂದಿರಾ ಗಾಂಧಿ ಕೈಯಲ್ಲೂ ಕೂಡ ಬ್ಯಾನ್ ಮಾಡೋದಕ್ಕಾಗಲಿಲ್ಲ. ಕಾಂಗ್ರೆಸ್ಗೆ ರಾಷ್ಟ್ರ ಪ್ರೇಮ ಇಲ್ಲ, ಓಟಿನ ಪ್ರೇಮ ಮಾತ್ರ. ರಾಷ್ಟ್ರ ಪ್ರೇಮ ಕೊಡುವ ಸಂಸ್ಥೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ಅರ್ಹತೆನೇ ಕಾಂಗ್ರೆಸ್ನವ್ರಿಗಿಲ್ಲ ಅಂತ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ. RSS ಬ್ಯಾನ್ ಮಾಡೋಕ್ಕೆ 3 ಬಾರಿ ಪ್ರಯತ್ನ ಮಾಡಿದ್ವಿ, ಅಂತ ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ. ಇನ್ನು ಈಗ ನರೇಂದ್ರ ಮೋದಿಯವರೇ RSS, ಅಮಿತ್ ಶಾ ಅವರೇ RSS, ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ RSS ಅವರು. ಇಡೀ ದೇಶನೇ RSS ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ, ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ. ಅದೊಂದು ರೀತಿ ರಾಹುಲ್ ಗಾಂಧಿಯವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್, ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿಯವರ ಫೋಟೋ ಇದೆ. ಮತ್ತು ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ ಇದು ಅವರ ಆಪಾದನೆ, ಸುಳ್ಳು ಆಪಾದನೆ, ಪೂರ್ವಾಗ್ರಹದಿಂದ ಕೂಡಿರ್ತಕ್ಕಂಥ ಆಪಾದನೆ, ದ್ವೇಷದ ಆಪಾದನೆ. ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ. ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿ ಅಲ್ಲ. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕರಿಗೆ ಭಾವಿಸಿದಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ, ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ, ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕರ್ಗೆ ದೃಷ್ಟಿಯಲ್ಲಿ ಅಪರಾಧವ? ಜಾತೀಯತೆ, ಅಸ್ಪೃಶ್ಯತೆ, ಅದರ ಸೋಂಕೆ ತಗಲ್ದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ, ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. CT ರವಿ, ಅಶೋಕ್, ವಿಜೇಂದ್ರ, ಪ್ರಹ್ಲಾದ್ ಜೋಶಿ. ಇದು ಇನ್ನೂ ಕೂಡ ಮುಂದುವರಿಯುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಪತ್ರಕ್ಕೆ ಮಾರ್ಕ್ ಹಾಕಿದ್ದಾರೆ. ಅದರ ಅರ್ಥ ಏನು? ಪ್ರಿಯಾಂಕ ಖರ್ಗೆ ಅವರ ಆಗ್ರಹಕ್ಕೆ ಮಣಿದ್ರಾ? ಇನ್ನು ಮುಂದೆ ಸರ್ಕಾರಿ ಜಾಗಗಳಲ್ಲಿ RSS ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಲ್ವಾ ಅಂತ ಪ್ರಶ್ನೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಪ್ರಿಯಾಂಕಾ ಗಾಂಧಿ ಅವರು ಇವರೇ ಫಸ್ಟ್ ಟೈಮ್ ಏನಲ್ಲ RSS ವಿರುದ್ಧ ಮಾತನಾಡ್ತಿರೋದು. ಆದರೆ RSSನಿಂದ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಜನರಿಗಾಗಲಿ ಏನು ತೊಂದರೆ ಆಗ್ತಾ ಇದೆ ಅಂತ ರೀಸನ್ನ ಗಟ್ಟಿಯಾಗಿ ಕೊಡೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ. ಅರವಿಂದ್, ಹಾಗೆ ನೋಡಿದ್ರೆ ಅವರು ಬರೆದಿರುವಂಥ ಪತ್ರದಲ್ಲಿ ದೇಶದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಅಥವಾ ಯುವ ಸಮುದಾಯದ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳನ್ನ ಬಿತ್ತುವಂಥ ಕೆಲಸ ಮಾಡ್ತಾರೆ. ಅಂಥ ಸಂಘಟನೆ ಆಗಿರುವಂಥ RSS ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಸರ್ಕಾರಿ ಶಾಲೆ ಇರ್ಬೋದು, ಮೈದಾನ ಇರ್ಬೋದು, ಪಾರ್ಕ್ ಇರ್ಬೋದು, ಮುಜರಾಯಿ ದೇವಸ್ಥಾನಗಳಿರ್ಬೋದು, ಅಲ್ಲಿ ಶಾಖೆಗಳನ್ನು ಅಥವಾ ಬೇರೆ ಬೇರೆ ಪಥಸಂಚಲನ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನುವಂಥದ್ದು ಮತ್ತು ಅದಕ್ಕೆ ನಿಷೇಧ ಹೇರಬೇಕು ಅನ್ನುವಂಥ ಒಂದು ಮನವಿಯನ್ನು ಅವರು ಪತ್ರದಲ್ಲಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಸೈದ್ಧಾಂತಿಕವಾಗಿ ತಮ್ಮ ನಿಲುವು ಅದರ ವಿರುದ್ಧ ಇದೆ, ನಾವು ಸರ್ಕಾರ ಅಧಿಕಾರದಲ್ಲಿದ್ದಾಗ ಅದನ್ನು ಜಾರಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಉದ್ದೇಶವನ್ನು ಇಟ್ಕೊಂಡು ಅವರು ಪತ್ರವನ್ನು ಮಾಡಿದಂತ ಇದೆ. ಮತ್ತು ಅದನ್ನು ಅವರು ತಮ್ಮ ಮಾತುಗಳಲ್ಲೂ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಅಂದರೆ ಏನು ತಪ್ಪುಗಳಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಆಮೇಲೆ ಏನೆಲ್ಲ ಆಗಬೇಕು ಅಂತ ನಮ್ಮ ನಿರೀಕ್ಷೆ ಇದೆ ಅದನ್ನು, ಯಾಕಂದರೆ ಬಸವ ತತ್ವದಾಡಿ ನಾವು ಸರ್ಕಾರವನ್ನು ನಡೆಸ್ತಾ ಇರೋದ್ರಿಂದ ಈ ರೀತಿಯ ತತ್ವಗಳು ಇಲ್ಲಿ ನೆಲೆ ಊರಬಾರ್ದು ಅನ್ನುವಂಥದ್ದನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಬರೆದಿದ್ದಾರೆ ಅನ್ನುವಂಥ ಒಂದು ಕಡೆ ಮಾಹಿತಿ. ಇದನ್ನು ಯಥಾವತ್ತಾಗಿ ಮುಖ್ಯಮಂತ್ರಿಗಳು ಸೂಕ್ತವಾಗಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವುದು ಅನ್ನುವಂಥ ಶಿಫಾರಸನ್ನು ಟಿಪ್ಪಣಿ ಕೂಡ ಅವರು ಅದರಲ್ಲಿ ಮಾಡಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಅಂದರೆ RSSನ ಚಟುವಟಿಕೆಗಳ ಮೇಲೆ ನಿಷೇಧ ಹೇರುವಂತಹ ಅಧಿಕೃತ ಆದೇಶಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನುವಂಥ ಕುತೂಹಲನೂ ಕೂಡ ಈ ಬೆಳವಣಿಗೆ ಈಗ ಮೂಡಿಸಿರುವಂಥದ್ದು. ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.